ಅಲ್ಲ ಅದೇನೇ ಇರಲಿ, ಅದು ನಮಗೆ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ನಮಗೆ ಮಾಹಿತಿಗಳು ಅದಕ್ಕೆ ನಿರ್ದಿಷ್ಟವಾದ ಮಾಹಿತಿ ನಮಗೆ ಇಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಕಡಿಮೆ ಆಗಿತ್ತು, ಶಾಂತಿ ಇತ್ತು ಅಂಥೇಳಿ ಸೆಕ್ಯೂರಿಟಿ ವಿಡ್ರಾ ಮಾಡಿದ್ರು, ಇವೆಲ್ಲ ನಮಗೆ ಗೊತ್ತಿಲ್ಲ, ಮಾಹಿತಿಗಳು ಗೊತ್ತಿಲ್ಲ. ಅದೇನೇ ಇರಲಿ, ಒಟ್ಟಲ್ಲಿ ಫೇಲ್ ಅಂತೂ ಆಗಿದ್ದಾವಲ್ಲ, ಫೇಲ್ ಆಗಿದ್ದೇವೆ ನಾವು ಸೆಕ್ಯೂರಿಟಿ ದೃಷ್ಟಿಯಲ್ಲಿ. ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಟೀಮನ್ನೇ ಕಳಿಸಿದ್ದಾರೆ. ನಮ್ಮ ಸಚಿವರಾದ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳನ್ನು ಕೂಡ ಅಲ್ಲಿ ನಮ್ಮ ಏನು ಕರ್ನಾಟಕ ಭವನದಲ್ಲಿ ಹಿರಿಯ ಅಧಿಕಾರಿಗಳಿದ್ದರು, ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿ ಅಲ್ಲಿ ಸ್ಥಳಕ್ಕೆ ನಿಯೋಜನೆ ಮಾಡಿದ್ದಾರೆ. ಅವರಲ್ಲಿ ಹೋಗಿ ಅವರು ಮಾಹಿತಿಗಳೆಲ್ಲ ತೊಗೊಂಡ್ಮೇಲೆ, ನೆನ್ನೆನೇ ಹೋಗಿದ್ದಾರೆ ಅವರು, ಮಾಹಿತಿಗಳನ್ನ ತೊಗೊಂಡ್ಮೇಲೆ ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದ ನಮ್ಮ ಕನ್ನಡಿಗರು ಏನು ಇದ್ದಾರೆ ಅವ್ರ ಮಾಹಿತಿಗಳು ಸಿಗುತ್ತೆ, ಮತ್ತು ಅವ್ರಿಗೆ ಏನು ರಕ್ಷಣೆ ಕೊಡಬೇಕು ಅದನ್ನೆಲ್ಲ ಸರ್ಕಾರ ಕೊಡೋದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ನೋಡಿ, ಇದು ಕಾಂಗ್ರೆಸ್ಸು ನೋಡಿ, ಅದೇ ಹೇಳೋದು, ನಾವು ಮಾತಾಡಿಲ್ಲ. ಕಾಂಗ್ರೆಸ್ಸು BJP ಮತ್ತೊಂದು ಪಕ್ಷದ ಪ್ರಶ್ನೆ ಅಲ್ಲ ಇದು ದೇಶದ ಭದ್ರತೆಯ ಪ್ರಶ್ನೆ, ನಮ್ಮ ಸಮುದಾಯಗಳ ಭದ್ರತೆಯ ಪ್ರಶ್ನೆ. ಇದಕ್ಕೆ ಯಾಕೆ ನಾವು ರಾಜಕಾರಣ ಮಾಡಬೇಕು? ಆ ಹೆಸರುಗಳೇ ಹೇಳ್ಬಾರ್ದು, ಕಾಂಗ್ರೆಸ್ ಹೆಸರು ಹೇಳ್ಬಾರ್ದು, BJP ಹೆಸರು ಹೇಳ್ಬಾರ್ದು, ಯಾರೇ ಇದ್ದರೂ. ನಾನೀಗ ಹೇಳಿದ್ದು ನಾನೇನಂತ ಹೇಳಿದೆ? ನಾನು ಕೇಂದ್ರ ಸರ್ಕಾರ ಅಂತ ಹೇಳಿದೆ, BJP ಅಂತ ಹೇಳಿದ್ನ. ನನಗೂ ಹೇಳೋಕ್ಕಾಗಲ್ವ BJP ಫೇಲ್ಯೂರ್ ಅಂತ? ನಾವು ಇದನ್ನೆಲ್ಲ ಮೀರಿ ನಿಲ್ಲಬೇಕು. ಇಂಥ ಸಂದರ್ಭದಲ್ಲಿ ನಾವು ವಿ ಶುಡ್ ಬಿ ಎಬೌವ್ ಪಾರ್ಟಿ, ಎಬೌವ್ ಎವ್ರಿ ಡಿಫರೆನ್ಸ್. ಸರ್, ಹಿರಿಯ ವಿಂಗ್ ಕಮಾಂಡರ್ ಒಬ್ಬರು ರಿಟೈರ್ಡ್ ಹೇಳ್ತಿರೋವಂಥದ್ದು, ಕೋವಿಡ್ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ಮೆನ್ನನ್ನು ವಾಪಸ್ ಕರೆಸ್ಕೊಳ್ತು, ಯಾವುದೇ ಸರ್ಕಾರವಿರಲಿ, ಕೋವಿಡ್ ಸಂದರ್ಭದಲ್ಲಿ 1 ಲಕ್ಷ ಜನ ವಾಪಸ್ ಕರೆಸ್ಕೊಂಡು ದುಡ್ಡು ಉಳ್ಸಕ್ಕೆ ಕರೆಸ್ಕೊಂತ ಅಥವಾ ಯಾವ ಪುರುಷಾರ್ಥಕ್ಕೆ ಕರೆಸ್ಕೊಳ್ತು, ಅವರು ಇದ್ದಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅಂತ. ಇಲ್ಲ, ಈಗ ನಾವು ಏನು ಬೇಕಾದರೂ ಸ್ಪೆಕ್ಯುಲೇಟ್ ಮಾಡ್ಬೋದು, ಅದು ವ್ಯಾಖ್ಯಾನ ಅಷ್ಟೇ ಆಗುತ್ತೆ. ಆದರೆ ಸತ್ತವ್ರು ಸತ್ರಲ್ಲ, ಲ್ಯಾಪ್ಸಸ್ ಆಗಿರೋದಂತೂ ನಿಜ ಅಲ್ವಾ? ಅದು ಯಾಕಾಯಿತು ಅಂತ ವಿಶ್ಲೇಷಣೆ ಮಾಡೋಣ. ಈಗ ಸೆಕ್ಯೂರಿಟಿ ಕಡಿಮೆ ಇತ್ತು, ನಾನು ಹೇಳಿದ್ನಲ್ಲ, ಸೆಕ್ಯೂರಿಟಿ ಕಡಿಮೆ ಇತ್ತು, ಅಲ್ಲಿ ಇಷ್ಟು ದಿವಸ ಶಾಂತಿಯಿಂದ ಇತ್ತು ಅಂತೇಳಿ ಬಹುಶಃ ಅವರು ಸ್ವಲ್ಪ ರಿಲ್ಯಾಕ್ಸು ಮಾಡಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಹಿಂದುಗಡೆ ಒಂದು ಸೆಕ್ಯೂರಿಟಿ ಕವರ್ ಇರಲೇಬೇಕಲ್ವ, ಅದನ್ನಲ್ಲಿ ಲ್ಯಾಪ್ಸ್ ಆಗಿದೆ ಅನ್ನುವಂಥ ಏನಂತ ನೋಡೋಣ. ಏನಂತ ವರದಿಗಳ ಮುಂದೆ ಏನೆಲ್ಲ ಬರ್ತವೆ ಅದನ್ನು ನೋಡೋಣ. ಅಲ್ಲ, ನಾವು ಇಲ್ಲಿ ರಾಜ್ಯ ಸರ್ಕಾರ ಖಂಡಿತವಾಗಿ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ನಮ್ಮ ಸರ್ಕಾರದ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ತಿಳಿಸ್ತೇವೆ.